ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥವ್ರು ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಕೀರ್ತನೆಗಳ ಪುಸ್ತಕ. ಹೋದವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಏನಾಗಿತ್ತು? ಯಾರು ನೆನಪು ಮಾಡ್ತೀರಾ? ಹೋದವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದರು? ಯಾವ ವಿಷಯ ಇತ್ತು ರೀ? ಮರೆತು ಬಿಟ್ಟಿದ್ದೀರಿ? ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ಮರಿಬಾರ್ದು. ಹಲ್ಲೆಲೂಯಾ. ಯಾವ ವಿಷಯ ಇತ್ತು ಹೇಳ್ರಿ ನೋಡೋಣ. ಓಕೆ. ಹಲ್ಲೆಲೂಯಾ. ನೀತಿಯ ಒಂದು ಧನ್ಯತೆ ಎನ್ನುವಂಥದ್ರ ಕುರಿತಾಗಿ ನಾವು ನೋಡಿದಂಥವರಾಗಿದೆ. ದೇವರ ಮಕ್ಕಳಿಗೆ ಬರುವಂಥ ಕಷ್ಟಗಳ ಕುರಿತಾಗಿ ನಾವು ಅದರಲ್ಲಿ ಸಂತೋಷವುಳ್ಳವರಾಗಿ ಜೀವಿಸುವವರಾಗಬೇಕು. ಆ ಕಷ್ಟಗಳು ಅಲ್ಪವೇ ಸರಿ ಎಂಬುದಾಗಿ ನಾವು ನೆನೆಸಿ ಮುಂದೆ ದೇವರು ನಮಗೋಸ್ಕರವಾಗಿ ಕ್ಷೇಮವನ್ನು, ಆಶೀರ್ವಾದವನ್ನು, ಸೌಖ್ಯವನ್ನು ಇಟ್ಟಿದ್ದಾನೆಂಬುದಾಗಿ ಪರಿಪೂರ್ಣವಾಗಿ ನಾವು ನಂಬುವವರಾಗಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವಾಕ್ಯದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ. ಈ ಸಮಯದಲ್ಲಿ ಕೀರ್ತನೆಗಳ ಪುಸ್ತಕ 119ನೇ ಕೀರ್ತನೆ 49ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೊ, ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದೆಯಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿರೀಕ್ಷೆಯುಳ್ಳವರಾಗಿ ನಾವು ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ನಿರೀಕ್ಷೆ ಇರಲಾರ್ದೆ ನಾವು ಜೀವಿಸುವಂಥ ಸಮಯದಲ್ಲಿ ಆ ಒಂದು ಏನಂತ ಹೇಳ್ತೀವಿ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಳಲ್ಲಿಯೇ ದುಷ್ಟರ ನಿರೀಕ್ಷೆ ಏನಾಗುತ್ತಂತೆ? ಭಂಗವಾಗುತ್ತೆ. ಆದರೆ ಶಿಷ್ಟರ ನಿರೀಕ್ಷೆ ಏನಾಗುತ್ತೆ? ನೆರವೇರಿಸಲ್ಪಡುತ್ತೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಿರೀಕ್ಷೆ ಅಂದರೆ ಏನ್ರಿ? ನನ್ನ ಜೀವಿತದಲ್ಲಿ ದೇವರು ಒಳ್ಳೆಯದನ್ನು ಮಾಡ್ತಾನೆ, ಮೇಲನ್ನು ತರ್ತಾನೆ ಎಂಬುದಾಗಿ ಆಸೆಯಿಂದ ಕಾದು ಕುಳಿತುಕೊಂಡಿರುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನ್ರಿ? ಆಸೆಯಿಂದ ಕಾದು ಕುಳಿತುಕೊಂಡಿರೋದಕ್ಕೆ ನಾವು ಏನಂತ ಹೇಳ್ತೀವಿ? ನಿರೀಕ್ಷೆ ಎಂಬುದಾಗಿ. ನಾವು ನಿರೀಕ್ಷಿಸುವವರಾಗಿರ್ತೀವಿ. ನಾವು ಬೀಜವನ್ನು ಬಿತ್ತಿದಾಗ ನಾವು ಒಳ್ಳೆಯ ಫಲವನ್ನು ಪಡೆದುಕೊಳ್ತೀವಿ ಅಂತೇಳಿ ನಾವು ನಿರೀಕ್ಷಿಸುವವರಾಗಿರ್ತೀವಿ. ನಾವು ಫಸ್ಟ್ ಇಯರಿಂದ ಸೆಕೆಂಡ್ ಇಯರಿಗೆ ಓದೋಂಥ ಸಮಯದಲ್ಲಿ, ಎಕ್ಸಾಮ್ಸ್ಗಳ ವಿಷಯದಲ್ಲಿ ನಾವು ಸ್ಟಡಿ ಮಾಡುವಂಥ ಸಮಯದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನಾವು ಪಡೆದುಕೊಳ್ತೀವಿ ಅಂತೇಳಿ ನಿರೀಕ್ಷೆ ಉಳ್ಳವರಾಗಿರ್ತೀವಿ. 10th ಸ್ಟಡಿ ಮಾಡುವಂಥ ಸಮಯದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ತೀವಿ ಅಂತೇಳಿ ನಿರೀಕ್ಷೆ ಉಳ್ಳವರಾಗಿ ನಾವು ಇರ್ತೀವಿ. ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸುವವರಾಗಿರ್ತೀವಿ ಪ್ರೇರೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆ ನಿನ್ನ ನಿರೀಕ್ಷೆಯನ್ನು ದೇವರು ಏನು ಮಾಡೋದಿಲ್ಲ? ಭಂಗಪಡಿಸುವುದಿಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿರೀಕ್ಷೆಯುಳ್ಳವರಾಗಿ ನಾವು ಜೀವಿಸುವಂಥವರಾಗಿ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮಲ್ಲಿ ನಿರೀಕ್ಷೆಯನ್ನು ಏನು ಮಾಡ್ತಾನೆ? ಹುಟ್ಟಿಸುವವನಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೊ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ, ಆಶೀರ್ವಚನಗಳನ್ನು ನೀಡಿದ್ದಾನೆ, ನಮಗೆ ಬಿಡುಗಡೆಯನ್ನು ಆತನ ಅನುಗ್ರಹ ಮಾಡಿದ್ದಾನೆ. ಆ ವಾಗ್ದಾನಗಳ ಮೂಲಕವಾಗಿ ನಮಗೆ ವಿಮೋಚನೆ ಇದೆ ಎಂಬುದಾಗಿ ನಾವು ಪರಿಪೂರ್ಣವಾಗಿ ನಂಬುವವರಾಗಿ ಇರಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಿರೀಕ್ಷೆಯುಳ್ಳವರಾಗಿ ನಾವು ಇರಬೇಕು. ಕಾಲ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತೋ, ಸಮಯ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತೋ, ಅದೇ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ಕೂಡ ಇರುವಂಥ ಕೊರಡನ್ನು ಏನು ಮಾಡ್ತಾನೆ? ಚಿಗುರಿಸ್ತಾನೆ. ಮರುಭೂಮಿಯಲ್ಲಿ ನೀರನ್ನು ಹರಿಯ ಮಾಡ್ತಾನೆ, ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಾಟು ಮಾಡ್ತಾನೆ, ಬರುವಂಥ ಎಲ್ಲ ಶತ್ರುಗಳ ಮೇಲೆ ಜಯವನ್ನು ನಮಗೆ ಅನುಗ್ರಹ ಮಾಡ್ತಾನೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಜೀವಿಸುವವರು ಆಗಬೇಕು. ಕೆಲವು ಜನರು ನಿರೀಕ್ಷೆ ಇರಲಾರ್ದೆ ಜೀವಿಸುವಂಥ ಸಮಯದಲ್ಲಿ ಅವರ ಸಾಲಗಳು ಅವರನ್ನು ಕಾಡುವಂಥ ಸಮಯದಲ್ಲಿ ಆ ಸಾಲಗಳ ಕುರಿತಾಗಿ ಮನನೊಂದವರಾಗಿ ಅವರು ಆತ್ಮಹತ್ಯೆಗಳಿಗೆ ಏನು ಮಾಡ್ತಾರೆ? ಶರಣಾಗ್ತಾರೆ ಪ್ರಿಯರೇ. ಆ ಕಷ್ಟಗಳನ್ನು ತಾಳಿಕೊಳ್ಳದೆ ಅವರು ನೆನೆಸ್ತಾ ಇರ್ತಾರೆ, ಎಷ್ಟು ದಿವಸಗಳಾದರೂ ಇದೇ ಕಷ್ಟಗಳು ಎಂಬುದಾಗಿ. ಕಷ್ಟ ಏನಾದರೂ ವಸ್ತದ ನಮಗೆ? ಹಲ್ಲೆಲೂಯಾ. ಹುಟ್ಟಿದಾಗಲಿಂದ ಕಷ್ಟದಲ್ಲೇ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಂತಹ ಮನುಷ್ಯನಾದರೂ ಕೂಡ ಹುಟ್ಟುತ್ತಲೇ ಒಂದು ವೇಳೆ ಆತನು ಬಂಗಾರದ ಏನಂತ ಹೇಳ್ತೀವಿ, ಹುಟ್ಟಿದ ಮೇಲೆ ಬಂಗಾರದ ದೊಡ್ಡದಾಗಿರ್ತಕ್ಕಂಥ ಸರ ಆತನಿಗೆ ಹಾಕಿದರೂ ಕೂಡ ಆತನಿಗೆ ಕಷ್ಟ ಬರಲಾರಂಗಿರುತ್ತಾ? ಎಂಥ ಅರಮನೆಯ ಸುಪ್ಪತ್ತಿಗೆಯಲ್ಲಿ ಹುಟ್ಟಿದಾಗಲೂ ಕೂಡ ಕಷ್ಟ ಇರಲಾರಂಗಿರುತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೆ, ದೇಹ ಉಳ್ಳಂಥ ಪ್ರತಿಯೊಬ್ಬ ಮನುಷ್ಯನಿಗೆ
ಯಾವುದೋ ರೀತಿಯಲ್ಲಿ ಕಷ್ಟ ಎನ್ನುವಂಥದ್ದು ನೇಮಕವಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕಷ್ಟಕ್ಕೆ ನಾವು ಭಯಪಡಬಾರ್ದು. ಹಲ್ಲೆಲೂಯಾ. ಸ್ವಾಮಿ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ನಿರೀಕ್ಷೆಯುಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ. ಯಾವಾಗ ನಾವು ನಿರೀಕ್ಷೆಯುಳ್ಳವರಾಗಿರ್ತೀವೋ ಆ ನಿರೀಕ್ಷೆಯನ್ನು ಕುರಿತಾಗಿ ನಮ್ಮಲ್ಲಿ ಆಲೋಚನೆ ಹುಟ್ಟಿಸಿದಂಥ ದೇವರು ತನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆಂಬುದಾಗಿ ಪರಿಪೂರ್ಣ ಭರವಸೆಯಿಂದ ಆಸೆಯಿಂದ ನಾವು ಎದುರು ನೋಡುವಂಥವರು ಆಗಿರ್ತೀವಿ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಇದು ಜ್ಞಾನೋಕ್ತಿಗಳ ಪುಸ್ತಕ ನೀವು ತೆಗೆದಿದ್ದೇ ಆದರೆ ಅಲ್ಲಿ 23ನೇ ಅಧ್ಯಾಯ 18ನೇ ವಚನದಲ್ಲಿ ಅಂದ್ಕೊಳ್ತೀನಿ, ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಪ್ರೇಯರ್. ಏನಂತ ಹೇಳಂತಂದರೆ, ಒಂದು ಸಾರಿ ಓದೋಣವಾ? ಜ್ಞಾನೋಕ್ತಿಗಳು 23:18. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಿಂತ ಮುಂಚೆ ಮೇಲೆ ವಚನದಲ್ಲಿರುತ್ತೆ ಏನಂತೇಳಿ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿ ನೀನು ಇರುವುದೇ ಆದರೆ ದೇವರು ನಿನಗಾಗಿ ಒಂದು ಕಾಲವನ್ನು ಇಟ್ಟಿದ್ದಾನೆ, ದೇವರು ನಿನಗಾಗಿ ಒಂದು ಸಮಯವನ್ನು ಇಟ್ಟಿದ್ದಾನೆ, ದೇವರು ನಿನಗೋಸ್ಕರವಾಗಿ ಒಂದು ಸಂಗತಿಯನ್ನು ವಿಷಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅದಕ್ಕಾಗಿ ನೀನು ಭಯಪಡಬಾರದು. ದೇವರೇ, ನಾನು ನಿನ್ನ ವಾಕ್ಯದಲ್ಲೇ ನಿರೀಕ್ಷೆಯುಳ್ಳವನಾಗಿದ್ದೇನೆ ಎಂಬುದಾಗಿ ಕೀರ್ತನೆಗಾರನು ಹೇಳುವ ಹಾಗೆ, ದಾವೀದನು ಹೇಳುವ ಹಾಗೆ, ದಾವೀದನಿಗೆ ಬರುವಂಥ ಎಲ್ಲ ವಿಷಯಗಳು, ಸಂಗತಿಗಳು, ಆತನನ್ನು ಆಳುವಂಥ ಎಲ್ಲ ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ ನೀನೇ ನನ್ನ ನಿರೀಕ್ಷೆಯಾಗಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಮಸ್ಯೆಗಳನ್ನು ನೋಡಿ ನಾವು ಭಯಪಡಬಾರದು, ಬರುವಂಥ ಶೋಧನೆಗಳನ್ನು ನೋಡಿ ನಾವು ಭಯಪಡಬಾರದು. ದೇವರು ಅದೆಲ್ಲದರ ಮೂಲಕವಾಗಿ ಒಂದು ಮಾರ್ಗವನ್ನು ತೆರೆದಿರ್ತಾನೆ ಎಂಬುದಾಗಿ ನಾವು ನಂಬುವವರಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ, ನಾವು ಆತನ ಮೇಲೆ ಪರಿಪೂರ್ಣ ನಿರೀಕ್ಷೆ ಉಳ್ಳವರಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದುಷ್ಟರ ನಿರೀಕ್ಷೆ ಭಂಗವಾಗುತ್ತೆ, ಆದರೆ ಶಿಷ್ಟರ ನಿರೀಕ್ಷೆಯನ್ನು ದೇವರು ಏನು ಮಾಡ್ತಾನೆ? ಸಾರ್ಥಕ ಪಡಿಸ್ತಾನೆ. ಒಂದು ಕಾಲ ಇದೆ, ಒಂದು ಸಮಯ ಇದೆ, ಒಂದು ಗಳಿಗೆ ಇದೆ. ನಿನ್ನ ನಿರೀಕ್ಷೆಯನ್ನು ದೇವರು ನಿರರ್ಥಕ ಪಡಿಸದೆ ಅದನ್ನು ಏನು ಮಾಡ್ತಾನೆ? ಸಾರ್ಥಕ ಪಡಿಸ್ತಾನೆ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ನಿರೀಕ್ಷೆಯುಳ್ಳವನಾಗಿದ್ದೇನೆ. 119ನೇ ಕೀರ್ತನೆಯಲ್ಲಿ ನೋಡ್ತೀವಿ, 116ನೇ ವಚನದಲ್ಲಿ, ನಿರೀಕ್ಷೆಯುಳ್ಳವನಾಗಿದ್ದೇನೆ, ನನ್ನನ್ನು ನೀನೇನು ಮಾಡಬೇಡ, ನಿರಾಶೆ ಪಡಿಸಬೇಡ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಅಂದುಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ನಾವು ಬೇಡಿದ್ದಕ್ಕಿಂತಲೂ ಹೆಚ್ಚಿನದಾಗಿ ದೇವರು ನಮ್ಗೆ ಏನು ಮಾಡ್ತಾನೆ? ಒದಗಿಸಿಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಬ್ಬ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ, ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆ ವ್ಯಕ್ತಿಯನ್ನು ಒಂದು ಕುಟುಂಬದವರು ಹೋಗಿ ಆ ಒಂದು ಬೆತಸ್ತ ಎನ್ನುವಂಥ ಕೊಳದ ಪಕ್ಕದಲ್ಲಿ ಏನು ಮಾಡಿದಾರೆ? ಬಿಟ್ಟು ಬಂದಿದ್ದಾರೆ ಪ್ರಿಯರೇ. ಅಲ್ಲಿ ಮಂಟಪ ಇದೆ, 5 ಮಂಟಪಗಳು. ಆ 5 ಮಂಟಪದಲ್ಲಿ ಭಯಂಕರವಾದಂಥ ರೋಗಿಗಳು ಬಿದ್ದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಮನುಷ್ಯನಿಗೆ ಬರುವಂಥ ಬೇರೆ 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 ರೀತಿಯಾಗಿರ್ತಕ್ಕಂಥ ರೋಗಗಳು ಯಾವುದಿದಾವೋ ಅಂತಹ ರೋಗಗಳಿಂದ, ಬಾಧೆಗಳಿಂದ ಪೀಡಿತರಾಗಿರ್ತಕ್ಕಂಥ ಜನರು ಬಿದ್ದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಆತನಲ್ಲಿರ್ತಕ್ಕಂಥ ನಂಬಿಕೆ, ನಿರೀಕ್ಷೆ ಎಷ್ಟು ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ನಾವು ಅಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಸುಮಾರು 38 ವರ್ಷಗಳಿಂದ ರೋಗದಲ್ಲೇ ಬಿದ್ದ ಸ್ಥಿತಿಯಲ್ಲೇ ಬಿದ್ದಂಥ ವ್ಯಕ್ತಿ, ತಾನನ್ನು ಯಾರು ಕೂಡ ಎಬ್ಬಿಸಲಿಕ್ಕೆ ಆಗ್ತಾ ಇಲ್ಲ, ಯಾರು ಕೂಡ ತನಗೆ ಸಹಾಯ ಮಾಡಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿಯ ಜೀವಿತವನ್ನು ನಾವು ನೋಡುವಾಗ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ನಮಗೆ ಯಾವುದೋ 1 ತಿಂಗಳು 2 ತಿಂಗಳಿಗೆ ಏನಾದರೂ ಸಮಸ್ಯೆಗಳು ಬಂದ್ಬಿಟ್ರೆ ನಾವೇನಾಗ್ಬಿಡ್ತೀವಿ? ನೆಲಕ್ಕೆ ಹಚ್ಚಿಬಿಡ್ತೀವಿ. ಹಲ್ಲೆಲೂಯಾ. ಅಯ್ಯೋ ಎಲ್ಲಿದ್ದಾನೆ ದೇವರು ಅಂತೇಳಿ ದೇವರನ್ನು ಬೈಯುವಂಥವ್ರು ಆಗ್ತೀವಿ ಪ್ರಿಯರ. ಆದರೆ ಆ ವ್ಯಕ್ತಿಯ ಜೀವಿತವನ್ನು ನಾವು ನೋಡುವಾಗ ಆತನಲ್ಲಿ ಎಂತಹ ನಿರೀಕ್ಷೆ ಇತ್ತು ಎಂಬುದಾಗಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾಗುತ್ತೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಂದು ಸಾರಿ ನೀವು ಓದ್ತೀರ ಆ ವಚನವನ್ನು? 38 ವರ್ಷಗಳಿಂದ ಓದ್ರಿ ಒಂದು ಸಾರಿ. 5ನೇ ಅಧ್ಯಾಯ 1ನೇ ವಚನದಿಂದ 2ನೇ ವಚನದಿಂದ ಹೋದ್ರಮ್ಮ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ, ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹು ಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈವಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನು ಇದ್ದನು. ಎಷ್ಟು ವರ್ಷಗಳಂತೆ? 38 ವರ್ಷಗಳಿಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, 38 ವರ್ಷಗಳಿಂದ ಆತನಿಗೆ ರೋಗ ಇದೆ, 38 ವರ್ಷಗಳಿಂದ ಆತನಿಗೆ ಬಾಧೆ ಇದೆ, 38 ವರ್ಷಗಳಿಂದ ಆತನು ಪೀಡಿಸಲ್ಪಡ್ತಾ ಇದ್ದಾನೆ, 38 ವರ್ಷಗಳಿಂದ ಆತನ ಕಾಟ ನಿಲ್ತಾ ಇಲ್ಲ. ಆ ಒಂದು ನೋವು ಬಾಧೆಯನ್ನು ತಾಳಲಾರದೆ
ಅಂತಹ ಸ್ಥಿತಿಯಲ್ಲಿ ಬಿದ್ದುಕೊಂಡ ಸ್ಥಿತಿಯಲ್ಲಿ ಆತನು ಬಿದ್ದಿರುವಂಥ ಸಮಯದಲ್ಲಿ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ಆತನು ಮಾತ್ರ ಆ ಒಂದು ಮಂಟಪದಿಂದ ಹೊರಗಡೆ ಕಾಲು ಕೆತ್ತಲ್ಲ. ಆತನಿಗೆ ಎಲ್ಲೋ ದೇವರ ಮೇಲೆ ಒಂದು ನಂಬಿಕೆ ನಿರೀಕ್ಷೆ ಎನ್ನುವಂಥದ್ದು ಇದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಅಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿ ಆತನ ಕುರಿತಾಗಿ ಜಸ್ಟ್ ನೀವು ಆಲೋಚನೆ ಮಾಡಿರಿ. ನಿಮ್ಮೂರಲ್ಲಿ ಯಾರಾದರೂ ಭಾಳ ವರ್ಷಗಳಿಂದ ರೋಗದಲ್ಲಿ ಬಿದ್ದಿರ್ತಾರಂತಂದ್ರೆ ಅವರ ಪರಿಸ್ಥಿತಿ ಎಷ್ಟು ಸ್ಥಿತಿ ಇರುತ್ತೆ, ಗಂಭೀರವಾಗಿರುತ್ತೆ ನೋಡ್ರಿ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಒಂದು ವೇಳೆ ಅಂಥವ್ರು ಯಾರಾದರೂ ಇದ್ದರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಪಾಡು ಭಯಂಕರವಾದಂಥ ರೀತಿಯಲ್ಲಿರುತ್ತೆ. ಹಲ್ಲೆಲೂಯಾ. ಅವ್ರನ್ನ ನೋಡಿಕೊಳ್ಳೋದಕ್ಕಾಗಿಯೇ ಅವರ ಮನೆಯಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಿದ್ದ ಸ್ಥಿತಿಯಲ್ಲಿಯೇ ಬಿದ್ದಿರ್ತಕ್ಕಂಥ ವ್ಯಕ್ತಿ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ, ಆತನ ಒಳಗಡೆ ಒಂದು ನಿರೀಕ್ಷೆ ಇದೆ. ಆತನು ಆ ಒಂದು ಸ್ಥಳದಲ್ಲಿ ಇರುವಂಥ ಸಮಯದಲ್ಲಿ ಆತನು ನಂಬಿಕೆಯ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. ದೇವದೂತರು ಇಳಿದು ಬರ್ತಾರೆ. ಇಳಿದು ಬರುವಂಥ ಸಮಯದಲ್ಲಿ ನಾನಲ್ಲಿಗೆ ಹೋದರೆ ನನಗೇನಾಗುತ್ತೆ, ಬಿಡುಗಡೆ ಆಗುತ್ತೆ. ಆ ಕೊಳದಲ್ಲಿ ಮುಳುಗಿದ್ರೆ ನನಗೇನಾಗುತ್ತೆ, ಸ್ವಸ್ಥತೆ ಆಗುತ್ತೆ, ನನಗೆ ವಿಮೋಚನೆ ಸಿಗುತ್ತೆ, ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ ಎಂಬುದಾಗಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ, ಅಲ್ಲೇ ಇದ್ದಾನೆ ಪ್ರಿಯರೇ. ಕಾರಣ ಒಂದೇ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನಿರೀಕ್ಷೆಯುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ಸಮಯದಲ್ಲಿ ನಿನ್ನ ನಿರೀಕ್ಷೆಯನ್ನು ಕೆಡಿಸುವುದಕ್ಕಾಗಿ ಅನೇಕ ಹುನ್ನಾರಗಳು ನಡೀತಾ ಇರೋದು, ಅನೇಕ ಆಲೋಚನೆಗಳು ನಿನ್ನಲ್ಲಿ ಬರ್ತಾ ಇರ್ಬೋದು. ನೀನು ನಿರೀಕ್ಷೆ ಇಟ್ಕೊಂಡಿರ್ತೀಯ ನನಗೆ ಒಳ್ಳೇದಾಗುತ್ತಂತೇಳಿ, ಆದರೆ ಶತ್ರು ಯಾರ ಮೂಲಕವಾಗಿ ಆದರೂ ನಿನ್ನಲ್ಲಿ ಏನು ಮಾಡ್ತಾನೆ, ಕೆಲಸ ಮಾಡಿಸ್ತಾನೆ. ಹಲ್ಲೆಲೂಯಾ. ಏನಂತ ಕೆಲಸ ಮಾಡಿಸ್ತಾನೆ, ಅಲ್ಲಿಗೆ ಹೋದರೆ ನಿನಗೆ ಚೆನ್ನಾಗಾಗುತ್ತೆ ಅಂತೇಳಿ. ಯಾಕೆ ನೀನು ನಂಬ್ತಾ ಇದೆ, ಯಾಕೆ ನೀನು ನಿರೀಕ್ಷೆಯಲ್ಲಿದೆ, ಯಾಕೆ ನಿನಗೆ ಅತಿ ವಿಶ್ವಾಸವನ್ನು ಇಡ್ತಾ ಇದೆ, ಯಾಕೆ ನಿನ್ನ ದೇವರನ್ನು ನಂಬ್ತಾ ಇದೆ ಎನ್ನುವಂಥ ವಿಷಯಗಳನ್ನು ನಿನ್ನ ತಲೆಯಲ್ಲಿ ಹಾಕಿ ಅವ್ರು ಏನು ಮಾಡ್ತಾರೆ, ನಿನ್ನ ನಿರೀಕ್ಷೆಗೆ ಪೆಟ್ಟು ಕೊಡುವಂಥ ಸ್ಥಿತಿಗತಿಯ ಕಡೆಗೆ ನಿನ್ನನ್ನು ನಡೆಸೋರಾಗ್ತಾರೆ ಪ್ರಿಯರೇ. ನೀನು ಒಂದು ವೇಳೆ ಪರಿಪೂರ್ಣವಾಗಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸುವಂಥದ್ದಾದರೆ, ದೇವರೇ ನನ್ನ ನಿರೀಕ್ಷೆ ಎಂಬುದಾಗಿ ನೀನು ಹೇಳಿಕೊಳ್ಳುವಂಥದ್ದಾದರೆ, ಬಾಲ್ಯಾರಭ್ಯದಿಂದ ನಾನು ದೇವರೇ ನಿನ್ನನ್ನೇ ನಿರೀಕ್ಷಿಸಿಕೊಂಡು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ನೀನು ಪರಿಪೂರ್ಣವಾಗಿ ನಂಬುವಂಥದ್ದಾದರೆ, ಈ ವ್ಯಕ್ತಿ ಯಾವ ರೀತಿಯಾಗಿ ಆ ಸ್ಥಳವನ್ನು ಬಿಟ್ಟು ಹೋಗದೆ ನನಗೆ ಸಾವಾದರೂ ಜೀವವಾದರೂ ನನಗೆ ಬಿಡುಗಡೆಯನ್ನು ದೇವರು ಕೊಡ್ತಾನೆ ಎಂಬುದಾಗಿ ಆ ಸ್ಥಳದಲ್ಲಿರುವಾಗ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಹುಡುಕಿಕೊಂಡು ಎಲ್ಲಿಗೋದ್ನರಿ, ಆ ಒಂದು ಕೊಳಕ್ಕೆ ಹೋದ ಪ್ರಿಯರೇ. ಹಲ್ಲೆಲೂಯಾ. ಯಾವ ಕೊಳ ರೀ ಅದು? ಬೆತ್ಸತಾ ಎನ್ನುವಂಥ ಕೊಳ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಸ್ಥಳಕ್ಕೆ ಹೋದ ಸ್ವಾಮಿ. ಆ ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಆತನು ಆ ವ್ಯಕ್ತಿಯನ್ನು ನೋಡಿ, ಆತನಲ್ಲಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿ ಏನು ಮಾಡ್ತಾ ಇದ್ದಾರೆ, ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಏನಂತ ಹೇಳಂತಂದರೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ವ್ಯಕ್ತಿಯಲ್ಲಿ ನಂಬಿಕೆ ಇದೆ. ನನ್ನನ್ನು ಇಳಿಸುವವರು ಯಾರೂ ಇಲ್ಲ, ನನಗೆ ಸಹಾಯ ಮಾಡುವಂಥವರು ಯಾರೂ ಇಲ್ಲ, ನನಗೆ ಆಪದ್ ಬಾಂಧವರಾಗಿ ಇರುವಂಥವ್ರು ಯಾರೂ ಇಲ್ಲ, ಆಪ್ತ ಸ್ನೇಹಿತರಾಗಿರುವಂಥವರು ಯಾರೂ ಇಲ್ಲ. ನನ್ನನ್ನು ಇಲ್ಲೆಯೇ ನಾನು ಏಕಾಂಗಿಯಾಗಿದ್ದೇನೆ, ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿದ್ದೇನೆ. ನನ್ನನ್ನು ತೊಳೆಯೋವರಿಲ್ಲ, ಬಳಿಯೋವರಿಲ್ಲ, ನನ್ನನ್ನು ನಡೆಸುವವರಿಲ್ಲ, ನನ್ನನ್ನು ಕೈ ಹಿಡಿದು ಮುಂದಕ್ಕೆ ಕರೆದುಕೊಂಡು ಹೋಗುವವರು ಇಲ್ಲ, ಸಹಾಯಕರು ನನಗೆ ಯಾರೂ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತಹ ಸ್ಥಿತಿಯಲ್ಲಿ ಇರಬೇಕಾದ್ರೆ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ನಿನಗೋಸ್ಕರವಾಗಿ ಸಹಾಯವಾಗಿ ಇರುವುದಕ್ಕಾಗಿ ಹೊರಟು ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನಿನ್ನ ಸಹಾಯಕನಾಗಿದ್ದೇನೆ, ನಾನು ನಿನ್ನನ್ನು ಎಬ್ಬಿಸ್ತೇನೆ, ನಾನು ನಿನಗೆ ವಿಮೋಚನೆಯನ್ನು ಕೊಡುವುದಕ್ಕಾಗಿಯೇ ಹೊರಟು ಬಂದಿದ್ದೇನೆ. ಆ ವ್ಯಕ್ತಿಯ ನಿರೀಕ್ಷೆ ಆವತ್ತಿನ ದಿವಸ ದೇವರು ಏನು ಮಾಡಿದ್ರಿ, ನಿರರ್ಥಕ ಪಡಿಸದೆ ಸಾರ್ಥಕ ಪಡಿಸಿದ್ರು ಪ್ರೇರ. ದೇವರು ಒಂದೇ ಒಂದು ಮಾತು ಹೇಳಿದ್ರು, ಏನಂತೇಳಿ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಹಲ್ಲೆಲೂಯಾ. ದೇವರ ಮಾತು ಯಾವ ರೀತಿಯಾಗಿ ಭೂಮಿಯನ್ನು, ಆಕಾಶವನ್ನು ಮತ್ತು ಭೂಮಿಯಲ್ಲಿರ್ತಕ್ಕಂಥದ್ದೆಲ್ಲವನ್ನು, ಆಕಾಶದಲ್ಲಿ ಅಂದರೆ ನಾವು ನೋಡ್ತಾ ಇದ್ವಿ ಗ್ಯಾಲಕ್ಸಿಯಲ್ಲಿರ್ತಕ್ಕಂಥದ್ದೆಲ್ಲವನ್ನು ಯಾವ ರೀತಿಯಾಗಿ ಸೃಷ್ಟಿ ಮಾಡ್ತು, ಅದೇ ಮಾತು ಆ ರೋಗದಲ್ಲಿ ಬಿದ್ದಿರ್ತಕ್ಕಂಥ ವ್ಯಕ್ತಿಗೆ ಹೇಳಿದಾಗ. ಒಂದು ಸಾರಿ ನೀವು 24ನೇ ಕೀರ್ತನೆ ಓದ್ರಿ. 24ನೇ ಕೀರ್ತನೆ ಓದ್ರಿ, ಮೊದಲನೇ ವಚನ. ನಾವು ಅನ್ಕೊಂತೀವಿ ಭೂಮಿ ನಮ್ಮದು, ಈ ಜಾಗ ನಂದು, ನನ್ನ ಹೊಲ ನಂದು ಅಂತೇಳಿ. ಆದರೆ ಆ ಹೊಲ ಜಾಗ ಯಾರ್ದು ಎಂಬುದಾಗಿ ಓದ್ತೀರ ಒಂದ್ಸರಿ? ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ, ಆತನವೇ. ಹಲ್ಲೆಲೂಯಾ. ಎಲ್ಲಿ ಹಾಕ್ಯಾನಂತ ಅಸ್ತಿವರ? ಸಾಗರದ ಮೇಲೆ. ನೀವು ಸೈನ್ಸ್ ಮಾಡಿದ್ರೆ ಅಥವಾ ವಿಜ್ಞಾನ ಓದ್ದವ್ರಿಗೆ ನಿಮಗೆ ಗೊತ್ತಿರುತ್ತೆ ಏನ್ರಿ, ಭೂಮಿ ಜಾಸ್ತಿ ಇದೆನಾ, ಸಮುದ್ರ ಜಾಸ್ತಿ, ನೀರು ಜಾಸ್ತಿ ಇದೆನಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 3/4 ಭಾಗ ಏನಿದೆ, ನೀರೇ ಇದೆ. ಸ್ವಲ್ಪ ಭಾಗ ಏನಿದೆ,
ಭೂಮಿ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಎಲ್ಲಿ ಹಾಕ್ಯಾನಂತೆ? ಅಸ್ತಿವಾರ ಎಲ್ಲಿ ಹಾಕ್ಯಾನಂತೆ? ದೇವರು ಸಾಗರದ ಮೇಲೆ ಹಾಕಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹೇಳಿದಂಥ ಪ್ರತಿಯೊಂದು ಮಾತು ಕೂಡ ಅದು ಏನಾಗಿರುವಂಥದ್ದಾಗಿದೆ? ಪರಿಶುದ್ಧವಾಗಿರುವಂಥದ್ದಾಗಿದೆ. ಸೈನ್ಸ್ ಎನ್ನುವಂಥದ್ದು ಸಂಪೂರ್ಣವಾಗಿ ಅದನ್ನು ನಾವು ನೋಡುವಾಗ ಎಲ್ಲ ಅಂಶಗಳು ಸತ್ಯವೇದದ ಮೂಲಕವಾಗಿ ಹೊರಗಡೆ ಬಂದಿರುವಂಥದ್ದು ಆಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅನೇಕ ವಿಜ್ಞಾನಿಗಳು ಅವರು ದೇವರನ್ನು ನಂಬಿದ ಮೇಲೆ ಅನೇಕ ಸಂಗತಿಗಳನ್ನು ಸತ್ಯವೇದದ ಮೂಲಕವಾಗಿ ಅವ್ರು ಏನು ಮಾಡಿದರು? ಕಂಡುಕೊಂಡ್ರು ಪ್ರಿಯರೇ. ಚಂದ್ರಮಂಡಲಕ್ಕೆ ಹೋದಂಥ ಸಮಯದಲ್ಲಿ ಆ ಚಂದ್ರನಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಅಧ್ಯಾಯ ಆದಿಕಾಂಡ ಪುಸ್ತಕವನ್ನು ಏನು ಮಾಡಿದ್ರು? ಅವರು ಓದಿದ್ರು ಪ್ರಿಯ. ಯೂಟ್ಯೂಬಲ್ಲಿ ನಿಮಗೆ ಅದು ಸಿಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಾವು ನಿರೀಕ್ಷೆ ಉಳ್ಳವರಾಗಿ ಇರಬೇಕು. ಈ ಭೂಮಿ ಆಕಾಶ ಕಣ್ಣಿಗೆ ಕಾಣುವಂಥದ್ದೆಲ್ಲವೂ ಕೂಡ ಅದು ದೇವರದು. ಆತನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು. ಆತನ ಒಂದೇ ಒಂದು ಬಾಯಿ ಮಾತು 38 ವರ್ಷಗಳು ರೋಗದಲ್ಲಿ ಬಿದ್ದಿರತಕ್ಕಂಥ ವ್ಯಕ್ತಿಯ ಜೀವಿತವನ್ನು ಏನು ಮಾಡ್ತೀರಿ? ಎಬ್ಬಿಸ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವನು ಅಲ್ಲೇ ಇರಬೇಕಂತೇಳಿ ದೇವರು ನೇಮಕ ಮಾಡಲಿಲ್ಲ, ಅವನು ಎದ್ದು ಹೇಳಬೇಕು. ಹಲ್ಲೆಲೂಯಾ. ಇವತ್ತು ಎಷ್ಟು ಜನರು ಪಾಪ ಎನ್ನುವಂಥ ಹಾಸಿಗೆಯಲ್ಲಿ, ಶಾಪ ಎನ್ನುವಂಥ ಹಾಸಿಗೆಯಲ್ಲಿ, ಸಾಲ ಎನ್ನುವಂಥ ಹಾಸಿಗೆಯಲ್ಲಿ, ಅನೇಕ ಬಂಧನಗಳೆನ್ನುವಂಥ ಹಾಸಿಗೆಯಲ್ಲಿ ಬಿದ್ದುಕೊಂಡಂಥ ಸ್ಥಿತಿಯಲ್ಲೇ ಬಿದ್ದಿದ್ದಾರೆ. ಅವರು ಅದರಲ್ಲೇ ಬಲಹೀನರಾಗಿ ಸೊರಗಿ ಹೋಗಿದ್ದಾರೆ. ಅವರು ಸಹಾಯಕರನ್ನಾಗಿ ಮೊರೆ ಇಡ್ತಾ ಇದ್ದಾರೆ, ಆದರೆ ಸಹಾಯ ಮಾಡೋದಕ್ಕೆ ಯಾರು ಬರ್ತಾ ಇಲ್ಲ. ಆದರೆ ದೇವರು ವಾಕ್ಯ ಹೇಳುತ್ತೆ, ಒಬ್ಬ ಆತನು ನನಗಾಗಿ ನಿನಗಾಗಿ ಸಹಾಯ ಮಾಡುವುದಕ್ಕಾಗಿ, ಸ್ನೇಹಿತನಾಗಿ, ನಿನ್ನನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸುವುದಕ್ಕಾಗಿ, ಆ ಕಷ್ಟಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ ಪ್ರಿಯರೇ. ಆತನೇ ನಜರೇತಿನ ಯೇಸು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನಲ್ಲಿ ನಿರೀಕ್ಷೆ ಪರಿಪೂರ್ಣವಾಗಿ ಆತನ ಮೇಲೆ ನೀನು ಇಡುವಂಥದ್ದೇ ಆದರೆ ಬರುವಂಥ ಸಮಸ್ಯೆಗಳು ಎಂತಹದೇ ಆದರೂ ಕೂಡ ದೇವರ ಆ ಸಮಸ್ಯೆ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ಇಟ್ಟಿರ್ತಾನೆ ಪ್ರೇರ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಾರನು ಹೇಳ್ತಾನೆ 119, 116ನೇ ವಚನ, ನಾವು ನೋಡಿದ್ದೇ ಆದರೆ ನಿರೀಕ್ಷೆಯುಳ್ಳವನಾಗಿದ್ದೇನೆ, ನನ್ನನ್ನು ನೀನೇನು ಮಾಡಬೇಡ, ನಿರಾಶೆ ಪಡಿಸಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನನ್ನ ನಿರೀಕ್ಷೆ ನೀನೇ ಆಗಿದೆಯಾ ಸ್ವಾಮಿ ಎಂಬುದಾಗಿ ಆ ರೀತಿಯಲ್ಲಿ ಕೀರ್ತನೆಗಾರನು ಏನು ಮಾಡ್ತಾ ಇದ್ದಾನ್ರಿ? ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಾರಿ ನೀವು 24ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 14ನೇ ವಚನ ಓದ್ರಿ. ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆಯೇ ಇರುವುದೆಂದು ತಿಳಿದುಕೋ, ಅದನ್ನು ಪಡೆದುಕೊಂಡಿದರೆ ಮುಂದೆ ಫಲಕಾಲ ಬರುವುದು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ. ಹಲ್ಲೆಲೂಯಾ. ಜ್ಞಾನವು ಏನಾಗಿದಂತೆ ನಮ್ಮ ಆತ್ಮಕ್ಕೆ? ಯಾವ ರೀತಿಯಾಗಂತೆ? ಮೇಲೆ ವಚನ ಹೇಳ್ತಾ ಇದೆ ಏನಂತೇಳಿ, ಕಂದ ಜೇನು ಚೆನ್ನಾಗಿದೆಯಲ್ಲವೇ, ಜೇನುತುಪ್ಪವು ನಿನ್ನ ಬಾಯಿಗೆ ಸಿಹಿಯಷ್ಟೇ, ಅದನ್ನು ತಿನ್ನು. ಅದೇ ರೀತಿಯಾಗಿ ಹೇಳ್ತಾ ಇದೆ ವಾಕ್ಯ ಏನ್ರಿ? ಆತ್ಮಕ್ಕೆ ಜ್ಞಾನ ಎನ್ನುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಆ ಜ್ಞಾನ ಯಾವ ಜ್ಞಾನ? ದೈವಿಕ ಜ್ಞಾನ, ಲೌಕಿಕ ಜ್ಞಾನ ಅಲ್ಲ. ಲೋಕದ ಜ್ಞಾನ ಏನಾಗುತ್ತೆ? ನಶಿಸಿ ಹೋಗುತ್ತೆ. ಆದರೆ ದೇವರ ಜ್ಞಾನ ಎಂದಿಗೂ ಇರುವಂಥದ್ದಾಗಿದೆ ಪ್ರೇರ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಜ್ಞಾನ ಬೇರೆ ಯಾರೂ ಅಲ್ಲ, ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದಿರತಕ್ಕಂಥ ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ ಪ್ರೇರ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಮಗೆ ಒಂದು ನಿರೀಕ್ಷೆ ಇದೆ. ಯಾವ ರೀತಿಯಾಗಿ ಆ ರೋಗಿಗೆ ತನ್ನ ರೋಗದಿಂದ ಬಿಡುಗಡೆ ಮಾಡುವಂಥ ಸಹಾಯಕರು ಯಾರಾದರೂ ಬರ್ತಾರೋ ಎಂಬುದಾಗಿ ಯಾವ ರೀತಿಯಾಗಿ ನಿರೀಕ್ಷೆ ಇದೆಯೋ, ಅದೇ ರೀತಿಯಲ್ಲಿ ನಮಗೂ ಕೂಡ ಒಂದು ನಿರೀಕ್ಷೆ ಇದೆ. ನಮ್ಮನ್ನು ಕೂಡ ಶಾಪದಿಂದ, ಪಾಪದಿಂದ, ರೋಗದಿಂದ, ಅವಮಾನದಿಂದ, ಸಾಲದಿಂದ, ಇಕ್ಕಟ್ಟುಗಳಿಂದ, ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡಿಸುವಂಥ ದೇವರು, ನಮಗೆ ಪರಿಪೂರ್ಣವಾಗಿ ವಿಮೋಚಿಸುವಂಥ ದೇವರಿದ್ದಾನೆ. ಆತನು ನನ್ನನ್ನು ಕೈ ಬಿಡದೆ ಸಂಪೂರ್ಣವಾಗಿ ಕೈ ಹಿಡಿದ ಆತನು ನಡೆಸ್ತಾನೆ ಎಂಬುದಾಗಿ. ಅದರ ಸಲುವಾಗಿ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 9ನೇ ಅಧ್ಯಾಯ 4ನೇ ವಚನದಲ್ಲಿ, ಯಾರು ಜೀವಿತರ ಗುಂಪಿನಲ್ಲಿ ಸೇರಿರ್ತಾರೋ ಅವ್ರಿಗೆ ಏನಿದೆ ಅಂತೆ? ನಿರೀಕ್ಷೆ ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಗುಂಪು ರೀ ಇದು? ಜೀವಿತರ ಗುಂಪು. ಯಾವ ಗುಂಪು? ಜೀವಿತರ ಗುಂಪು. ಜೀವಿತರ ಗುಂಪು ಅಂದ್ರೆ ಯಾರ್ರೀ? ಜೀವವುಳ್ಳಂಥ ದೇವರಾದಂಥ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡುವಂತಹ ಗುಂಪು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಆರಾಧನೆ ಮಾಡುವಂಥ ದೇವರು ಎಂಥ ದೇವರು? ಆತನು ಜೀವ ಸ್ವರೂಪನಾದಂಥ ದೇವರು, ನಾನೇ ಎಂಬುದಾಗಿ ಮಾತಾಡಿದಂತಹ ದೇವರಾಗಿದ್ದಾನೆ. ನಾನೇ ಆಗಿದ್ದೇನೆ, ನಾನು ಇರುವಾತನಾಗಿದ್ದೇನೆ, ಆದಿ ಅಂತ್ಯವಿಲ್ಲದ ದೇವರು ನಾನೇ ಆಗಿದ್ದೇನೆ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಆತನು ಹೇಳಿದ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ, ನಾನೇ ಲೋಕಕ್ಕೆ ಬರಬೇಕಾದಂಥ ಬೆಳಕಾಗಿದ್ದೇನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಆತನು ಹೇಳಿದ, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವೂ ಕೂಡ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನು ಹೇಳಿದ, ನಾನೇ ಆ ಬಾಗಿಲು, ಸ್ವರ್ಗಕ್ಕೆ ಬಾಗಿಲು ನಾನೇ ಆಗಿದ್ದೇನೆ, ನನ್ನ ಮೂಲಕವಾಗಿಯೇ ಹೊರತು ಬೇರೆ ಯಾರು ಕೂಡ ಆ ಬಾಗಿಲು ಒಳಗಡೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಆತನು ಹೇಳಿದ, ನಾನೇ ಒಳ್ಳೆಯ ಕುರುಬನಾಗಿದ್ದೇನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನಾಗ್ತವೆ, ಕಿವಿಗೊಡ್ತವೆ ಎಂಬುದಾಗಿ ಆತನು ಹೇಳಿದ ಪ್ರಿಯರೇ. ನಾನೇ, ಮತ್ತು ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ನಿಜವಾದ ದ್ರಾಕ್ಷಿ ಬಳ್ಳಿ ಯೇಸು ಕ್ರಿಸ್ತನಾಗಿದೆ. ಆತನು ಹೇಳಿರುವಂಥ ಪ್ರತಿಯೊಂದು ಮಾತಿನ ಹಿಂದೆ ದೊಡ್ಡದಾಗಿರ್ತಕ್ಕಂಥ ಮರ್ಮಗಳಿದಾವೆ ಪ್ರಿಯ. ಹಲ್ಲೆಲೂಯಾ. ಒಂದೊಂದು ಮಾತು ಕೂಡ ಎಷ್ಟೋ ಜೀವವನ್ನು ಕೊಡುವಂಥದ್ದು. ಕುರುಡುತನವನ್ನು, ಆತ್ಮಿಕ ಕುರುಡುತನವನ್ನು ಹೋಗಲಾಡಿಸುವುದಕ್ಕಾಗಿ, ಕುರುಡರನ್ನು ಸ್ವಸ್ಥಪಡಿಸುವುದಕ್ಕಾಗಿ ಆತನು ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಆತನು ಹೇಳಿದ. ಮಾರ್ಗ ತಪ್ಪಿದಂಥವರು, ಅಸತ್ಯದಲ್ಲಿ ಜೀವಿಸುವಂಥವರು, ಮತ್ತೆ ನಾವು ನೋಡ್ತಾ ಇದ್ದೇವೆ, ಬೆಳಕು ಇರಲಾರ್ದೆ ಕತ್ತಲೆಯಲ್ಲಿ ಜೀವಿಸುವಂಥವರಿಗೋಸ್ಕರವಾಗಿ ಆತನು ನುಡಿದ, ಮಾರ್ಗವಿಲ್ಲದವರಿಗೆ ನಾನೇ ಮಾರ್ಗವಾಗಿದ್ದೇನೆ, ಕತ್ತಲೆಯಲ್ಲಿರುವವರಿಗೆ ನಾನೇ ಬೆಳಕಾಗಿದ್ದೇನೆ, ಮರಣ ಅಂತೇಳಿ ಭಯಪಡುವವರಿಗೆ ನಾನೇ ಜೀವವಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಸತ್ಯದಲ್ಲಿ ಯಾರು ಜೀವಿಸ್ತಾ ಇದ್ದಾರೋ, ಸತ್ಯ ಯಾರೆಂಬುದಾಗಿ ಗೊತ್ತಿರಲಾರ್ದ ಸ್ಥಿತಿಯಲ್ಲಿದ್ದಾರೋ ಅವರಿಗೆ ನಾನೇ ಏನಾಗಿದ್ದೇನೆ, ಸತ್ಯವಾಗಿದ್ದೇನೆ. ಬಾಗಿಲುಗಳು ಬಹಳ ಇದಾವೆ ಎಂಬುದಾಗಿ ನೆನೆಸ್ತಾರೆ. ಕೆಲವೊಬ್ಬರು ವಾದಿಸ್ತಾ ಇರ್ತಾರೆ, ಎಲ್ಲ ಹಳ್ಳಗಳು ಕೂಡ ಎಲ್ಲಿಗೆ ಹೋಗ್ತಾವ್ರಿ, ಸಾಗರಕ್ಕೆ, ಸಮುದ್ರಕ್ಕೆ ಹೋಗ್ತಾವಲ್ಲ, ಯಾರ ಮೂಲಕವಾಗಿ ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಅಲ್ವಾ ಎಂಬುದಾಗಿ. ಹಲ್ಲೆಲೂಯಾ. ಇನ್ನು ಕೆಲವರು ಕುಚೇಷ್ಟ ಮಾತುಗಳನ್ನು ಮಾತಾಡುವಂಥವರು ಕೂಡ ಇರ್ತಾರೆ ಪ್ರೇಯರ್. ನಾನು ಕೇಳುತ್ತೇನೆ, ಸತ್ಯವೇದದ ಪ್ರಕಾರವಾಗಿ ಈ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳ್ರಿ, ರಕ್ಷಣೆ ಎನ್ನುವಂಥದ್ದು ಕ್ರಿಸ್ತನಿಂದಲೇ ಬರುವಂಥದ್ದು. 4ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಆ ನಾಮದಿಂದಲೇ ಹೊರತು ರಕ್ಷಣೆ ಇನ್ನೆಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ಮೂಲಕವಾಗಿಯೇ ನಾವು ಪರಲೋಕವನ್ನು, ಸ್ವರ್ಗವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಮನುಷ್ಯನಿಗೆ ನವರಂಧ್ರಗಳಿದ್ದಾವೆ. ಹಲ್ಲೆಲೂಯಾ. ಆ ನವರಂಧ್ರಗಳಲ್ಲಿ ಯಾವುದರ ಮೂಲಕವಾಗಿ ನಾವು ಆಹಾರ ಸೇವನೆ ಮಾಡ್ತೀವಿ ರೀ? ಬಾಯಿಯ ಮೂಲಕವಾಗಿ. ಕಿವಿಯಿಂದ ಯಾರಾದರೂ ಆಹಾರ ಸೇವನೆ ಮಾಡ್ತಾರ? ಕಣ್ಣಿನಿಂದ ಮಾಡ್ತಾರ? ಮೂಗಿನಿಂದ ಮಾಡ್ತಾರ? ಹಲ್ಲೆಲೂಯಾ. ಒಂದೇ ಮಾರ್ಗ ಇರುವಂಥದ್ದು. ದೇವರು ಕೂಡ ಒಂದೇ ಪ್ರಣಾಳಿಕೆಯನ್ನು ಸಿದ್ಧ ಮಾಡಿರುವಂಥದ್ದು. ಆತನ ಮೂಲಕವಾಗಿಯೇ ನಾವು ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ? ಸ್ವರ್ಗವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಅದರ ಸಲುವಾಗಿ ಜೀವಿತರ ಗುಂಪಿನಲ್ಲಿರ್ತಕ್ಕಂಥ ನನಗೆ ನಿನಗೆ ಒಂದು ನಿರೀಕ್ಷೆ ಇದೆ. ಯೇಸು ಸ್ವಾಮಿ ಹೇಳಿದಾನೆ ಏನಂತೇಳಿ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವವನು ಸಾಯುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನನ್ನನ್ನು ನಂಬುವವನು, ಆತನನ್ನು ನಂಬಿದವನು ಸತ್ರು ಕೂಡ ಏನಾಗ್ತಾನಂತೆ, ಬದುಕ್ತಾನಂತೆ. ಕಡೆಯ ದಿವಸದಲ್ಲಿ ಆತನನ್ನು ದೇವರು ಏನು ಮಾಡ್ತಾನೆ, ಎಬ್ಬಿಸ್ತಾನೆ ಪ್ರಿಯರೇ. ಬದುಕುತ್ತಾ ಅಂದರೆ ಆತನಲ್ಲಿ ಜೀವಿಸ್ತಾ ಇರುವಂಥವರಿಗೆ ಯಾವಾಗಲೂ ಕೂಡ ಅವ್ರಿಗೇನಿದೆ ಅಂತೆ, ಏನೆಂದರೆ ಅಂತೆ, ನಿತ್ಯ ಜೀವ ಪ್ರಿಯರೇ. ಹಲ್ಲೆಲೂಯಾ. ಮರಣದ ಆಳ್ವಿಕೆ ಅವರ ಮೇಲೆ ಇಲ್ಲ. ಯಾಕಂದರೆ ಜೀವಾಧಿಪತಿಯಾಗಿರ್ತಕ್ಕಂಥ ದೇವರು ಅವರಿಗೆ ಬಿಡುಗಡೆಯನ್ನು ಕೊಟ್ಟೇ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ನಿರೀಕ್ಷೆ ನಿರರ್ಥಕ ದೇವರು ಗೊಳಿಸೋದಿಲ್ಲ. ಯಾವ ವಿಷಯದಲ್ಲಿ ನೀನು ನಿರೀಕ್ಷೆ ಉಳ್ಳವನಾಗಿದೆಯೋ, ಯಾವ ವಿಷಯದಲ್ಲಿ ನೀನು ನಿರೀಕ್ಷೆಯಿಂದ ಇರುವಂಥ ವ್ಯಕ್ತಿ ಆಗಿದೆಯೋ, ಆ ನಿನ್ನ ನಿರೀಕ್ಷೆಯನ್ನು ದೇವರು ಖಂಡಿತವಾಗಿ ಏನು ಮಾಡ್ತಾನೆ, ಸಾರ್ಥಕ ಪಡಿಸ್ತಾನೆ. ನಿನ್ನ ಜೀವಿತದಲ್ಲಿ ವಿಮೋಚನೆಯನ್ನು ಒದಗಿಸಿಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾವಾಗಲೂ ಕೂಡ ಮುಂದೆ ಈ ರೀತಿಯಾಗಿ ಆಗಿದ್ರೆ ಒಳ್ಳೆಯದಿರುತ್ತೆ ಎಂಬುದಾಗಿ ನಾವು ನೆನೆಸುವಂಥವರು ಆಗಿರ್ತೀವಿ. ಹಲ್ಲೆಲೂಯಾ. ನಮ್ಮ ಸ್ಥಳ ಇದೆ, ನಾವು ಅಲ್ಲಿ ಮನೆಯನ್ನು ಕಟ್ಟಬೇಕು. ಹಲ್ಲೆಲೂಯಾ. ಲೌಕಿಕವಾದಂಥ ಆಸೆಗಳು ಉಳ್ಳವರಾಗಿ ನಾವು ಇರ್ತೀವಿ. ಒಂದು ವಯಸ್ಸು ಬಂದ ಮೇಲೆ ಮಕ್ಕಳಿಗೆ ನಾವು ಮದುವೆಯನ್ನು ಮಾಡಬೇಕು. ಓದುವಂಥ ಮಕ್ಕಳು ಒಂದು ಒಳ್ಳೆಯ ರೀತಿಯಲ್ಲಿ ಓದಿದಾದ ಮೇಲೆ, ಅವರು ಒಳ್ಳೆ ರೀತಿಯಲ್ಲಿ ಡಿಗ್ರಿಯನ್ನು ಪಡೆದುಕೊಂಡಿದ್ದಾದ ಮೇಲೆ ಅವರು ಮುಂದೆ ಒಳ್ಳೆ ಜಾಬನ್ನು ಪಡೆದುಕೊಳ್ಬೇಕಂತೇಳಿ ನಿರೀಕ್ಷೆ ಉಳ್ಳವರಾಗಿ ಅವರು ಇರ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಜ್ಞಾನ ಎನ್ನುವಂಥದ್ದು ಏನಾಗಿದೆ ರೀ, ಜೇನುತುಪ್ಪ ಯಾವ ರೀತಿಯಾಗಿ ಸಿಹಿಯಾಗಿದೆಯೋ ಆತ್ಮಕ್ಕೆ ಜ್ಞಾನವು ಕೂಡ ಅದೇ ರೀತಿಯಾಗಿ ಸಿಹಿಯಾಗಿರುವಂಥದ್ದು. ಅದರ ಮೂಲಕವಾಗಿ ನಿರೀಕ್ಷೆ ಏನಾಗುತ್ತೆ, ನಿರರ್ಥಕವಾಗೋದಿಲ್ಲ ಎಂಬುದಾಗಿ. ನೀನು ಗಳಿಸಿದಂಥ ಆ ನಿನ್ನ ಜ್ಞಾನ ಅದು ಒಂದಲ್ಲ ಒಂದು ದಿವಸ ನಿನ್ನ ಕೈಯನ್ನು ಅದೇನು ಮಾಡುತ್ತೆ, ಹಿಡಿಯುವಂಥದ್ದಾಗಿರುತ್ತೆ, ನಿನಗೆ ಆಶೀರ್ವಾದವನ್ನು ತರುವಂಥದ್ದಾಗಿರುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಜೀವಿತರ ಗುಂಪಿನಲ್ಲಿರುವಂಥವರು, ನಮಗೆ ನಿರೀಕ್ಷೆ ಇದೆ. ದೇವರು ಬರಲಿಕ್ಕಿದ್ದಾನೆ, ಮಧ್ಯಾಕಾಶದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ನಮ್ಮನ್ನು ಆ 7 ವರ್ಷ ಶ್ರಮೆಯಲ್ಲಿ ನಮ್ಮನ್ನು ಆತನು ಬಿಡದೆ ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ. ಯಾರ್ಯಾರು ಆತನನ್ನು ನಂಬುವವರು ಆತನು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ನಾವು ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ,
ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ. ಸಮಯದಲ್ಲಿ ನಾವು ನಮ್ಮ ನಿರೀಕ್ಷೆ ಏನಾಗಿದೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ನಂಬುವವರು ಆಗಬೇಕು. ನಾವು ಯಾರ ಮೇಲೆ ನಿರೀಕ್ಷೆ ಇಟ್ಟಿದ್ದೇವೆ, ನಮ್ಮ ನಿರೀಕ್ಷೆ ಯಾವುದಾಗಿದೆ, ನಮ್ಮ ನಿರೀಕ್ಷೆಗೋಸ್ಕರವಾಗಿ ನಾವು ಜೀವಿಸುವಂಥವರು ಆಗಿದ್ದೇವಾ? ನಮ್ಮ ದೇವರು ಹೇಳಿದನಲ್ಲೋ, ಒಂದು ಸಮಯ ಇಟ್ಟಿದ್ದೇನೆ, ಒಂದು ಕಾಲ ಇಟ್ಟಿದ್ದೇನೆ, ಆ ಸಮಯ ಆ ಕಾಲದಲ್ಲಿಯೇ ನಿನ್ನ ನಿರೀಕ್ಷೆಯನ್ನು ನಾನೇನು ಮಾಡೋದಿಲ್ಲ, ನಿರರ್ಥಕಗೊಳಿಸೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಮ್ಮ ನಿರೀಕ್ಷೆಯನ್ನು ಏನು ಮಾಡೋದಿಲ್ಲ, ಆತ ಆಶಾಭಂಗ ಪಡಿಸೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಂದು ಸಂದರ್ಭಗಳಲ್ಲಿ ನೋವುಗಳು, ಬಾಧೆಗಳು, ಅವಮಾನಗಳು, ಕಷ್ಟದ ಸ್ಥಿತಿಗಳು ಬಂದಾಗ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆರೆಮೀಯನು ಪ್ರಲಾಪಗಳು ಅಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, 20-21, ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ ಕುಗ್ಗಿದೆ. ಅಯ್ಯೋ, ನನ್ನ ಶಕ್ತಿಯು ಹಾಳಾಯಿತು, ಯೆಹೋವನು ನನಗೆ ದಯಪಾಲಿಸ ನಿರೀಕ್ಷೆಯು ವ್ಯರ್ಥ ಅಂದುಕೊಂಡೆನು. ನಾನು ಅಲೆದು ಕಷ್ಟಪಟ್ಟದ್ದನ್ನು ಚಿತ್ತಕ್ಕೆ ತಂದುಕೋ, ಕಹಿಯಾದ ನನ್ನ ಆಹಾರ ಪಾನಗಳನ್ನು ಜ್ಞಾಪಕ ಮಾಡಿಕೊ. ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ ಕುಗ್ಗಿದೆ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ದೇವರು ಏನಾಗಿದ್ದಾನ್ರಿ? ಕರುಣಾಮಯನಾಗಿದ್ದಾನೆ. ಹಲ್ಲೆಲೂಯಾ, ಆತನು ನಮ್ಮನ್ನು ಕೈ ಬಿಡದ ದೇವರಾಗಿದ್ದಾನೆ ಎಂಬುದಾಗಿ ಪರಿಪೂರ್ಣವಾಗಿ ನಾವು ನಿರೀಕ್ಷೆಯಲ್ಲಿರುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತನು ಈ ತನ್ನ ಕುರಿತಾಗಿ ಹೇಳ್ತಾ ಇದೆ, ನನ್ನ ಶಕ್ತಿ ಹಾಳಾಗ್ಬಿಡ್ತು, ನಾನು ಮಾಡಿದಂಥದ್ದು ಎಲ್ಲ ಪ್ರಯಾಸ ವ್ಯರ್ಥವಾದಂಥ ಸ್ಥಿತಿಗೆ ಜಾರಿ ಹೋಗ್ಬಿಡ್ತು, ನಾನು ಕಹಿಯಾದ ಆಹಾರವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಯಾಗಿಬಿಟ್ಟೆ, ನನ್ನ ಆತ್ಮ ಇವುಗಳನ್ನು ಜ್ಞಾಪಿಸಿಕೊಳ್ಳುತ್ತಾ ಕುಂದಿ ಹೋದಂಥ ಸ್ಥಿತಿಯಲ್ಲಿ ಇದೆ. ಇವೆಲ್ಲವುಗಳ ಕುರಿತಾಗಿ ಆಲೋಚನೆ ಮಾಡ್ತಾ ಹೇಳ್ತಾ ಇದ್ದಾನೆ. ಮತ್ತೆ ದೇವರೇ, ನಿನ್ನ ಕರುಣೆ ಶ್ರೇಷ್ಠ, ನೀನು ಕರುಣಿಸಿದರೆ ಸಾಕು, ನನಗೆ ಈ ಎಲ್ಲವುಗಳಿಂದ ನನಗೇನಾಗುತ್ತೆ, ಬಿಡುಗಡೆ ಆಗುತ್ತಂತೇಳಿ ನನ್ನಲ್ಲಿ ಪುನಃ ನನಗೇನಾಗುತ್ತೆ, ನಿರೀಕ್ಷೆ ಉಂಟಾಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ನಿರೀಕ್ಷೆಯುಳ್ಳವರಾಗಿ ಇರಬೇಕು. ನಮ್ಮ ನಿರೀಕ್ಷೆ ಭಂಗವಾಗೋದಿಲ್ಲ ಅಂತೇಳಿ ನಂಬುವವರಾಗಿ ನಾವು ಇರಬೇಕು. ನಮ್ಮ ಜೀವಿತದಲ್ಲಿ ದೇವರು ವಿಮೋಚನೆಯನ್ನು ಕೊಡ್ತಾನೆ ಅಂತೇಳಿ ಸಂಪೂರ್ಣವಾಗಿ ನಾವು ಭರವಸೆ ಉಳ್ಳವರಾಗಿ ಜೀವಿಸುವವರಾಗಬೇಕು. 38 ವರ್ಷ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಆ ವ್ಯಕ್ತಿ 38 ವರ್ಷದಿಂದ ಯಾವ ರೀತಿಯಾಗಿರ್ಬೋದು ಒಂದು ಸಾರಿ ನೀವು ಆಲೋಚನೆ ಮಾಡಿರಿ. ಆ 38 ವರ್ಷವೂ ಕೂಡ ಆತನ ನಿರೀಕ್ಷೆ ಹಾಳಾಗಲಿಲ್ಲ, ಆತನ ನಂಬಿಕೆ ಕುಂದಿ ಹೋಗಲಿಲ್ಲ, ಆತನು ದೇವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಇವತ್ತು ನಾನು ನೀನು ಏನಾಗಿದ್ದೇವೆ, ಜೀವಿತರ ಗುಂಪಿನಲ್ಲಿ ಸೇರಿರ್ತಕ್ಕಂಥ ನಮಗೆ ನಿರೀಕ್ಷೆ ಇದೆ, ಆದರೆ ಜೀವಿತರ ಗುಂಪಿನಲ್ಲಿ ಸೇರಲಾರದಂಥ ಸ್ಥಿತಿಯಲ್ಲಿರುವಂಥವರ ಪರಿಸ್ಥಿತಿ, ಆ ಪಾಡು ಭಯಂಕರವಾಗಿರುವಂಥದ್ದು. ಅದಕ್ಕಾಗಿ ಇಂದು ನಾನು ನೀನು ದೇವರನ್ನು ನಂಬಿ ರಕ್ಷಣೆಯನ್ನು ಹೊಂದಿ ಆತನು ನಮ್ಮ ಜೀವಿತದಲ್ಲಿ ನಾವು ಮಾಡಿರ್ತಕ್ಕಂಥ ನಿರೀಕ್ಷೆಯನ್ನು ನಿರರ್ಥಕಪಡಿಸದೆ ಸಾರ್ಥಕಪಡಿಸ್ತಾನೆ ಎಂಬುದಾಗಿ ಪರಿಪೂರ್ಣ ಭರವಸೆಯುಳ್ಳವರಾಗಿ ಒಂದು ಸಮಯವನ್ನು ದೇವರು ಇಟ್ಟಿದ್ದಾನೆ ಎಂಬುದಾಗಿ ನಾವು ನಂಬುವಂಥದ್ದಾದರೆ ಖಂಡಿತವಾಗಿ ದೇವರು ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಒಂದು ಕಾಲ ಇದೆ, ಒಂದು ಸಮಯ ಇದೆ, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ ಎಂಬುದಾಗಿ. ಐಗುಪ್ತ ದೇಶದಲ್ಲಿ ಆ ಒಂದು 430 ವರ್ಷಗಳು ದಾಸತ್ವದಲ್ಲಿ ಇರುವಂಥ ಸಮಯದಲ್ಲಿ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು 430 ವರ್ಷಗಳು ಆ ಒಂದು ದಾಸತ್ವದಿಂದ ದೇವರು ಬಿಡುಗಡೆ ಮಾಡುವುದಕ್ಕಾಗಿ ಅವರ ಜೀವಿತದಲ್ಲಿ ಅತಿಶಯ ಕಾರ್ಯಗಳನ್ನು ಜರುಗಿಸಿದ ಪ್ರಿಯರೇ. ದಾಸತ್ವ ಹೋಯಿತು, ದೇವರಿಗೆ ಸ್ವತಂತ್ರವನ್ನು ಕೊಟ್ಟ, ಅವರಿಗೆ ಒಂದು ದೇಶವನ್ನೇ ದೇವರು ಬಳುವಳಿಯಾಗಿ ಕೊಟ್ಟ ಪ್ರಿಯರೇ. ಸಮಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದರು, ನಮ್ಮ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ. ದೇವರು ಕರುಣಾ ಸಂಪನ್ನನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಎಷ್ಟೋ ಶ್ರಮೆಗಳು ಸಮಸ್ಯೆಗಳು ಇದ್ದಾಗಲೂ ಕೂಡ ದೇವರೇ, ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಂಡಾಗ ನನ್ನ ನಿರೀಕ್ಷೆ ಆಶಾಭಂಗವಾಗುವುದೆಂಬುದಾಗಿ ನಾನು ನಂಬ್ತೇನೆ ಎಂಬುದಾಗಿ ಯೆರೆಮೀಯನು ಪ್ರಲಾಪಿಸಿದಂತೆ ಈ ಸಮಯದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ನಿರೀಕ್ಷೆಯನ್ನು ನಿರರ್ಥಕಪಡಿಸೋದಿಲ್ಲ. ಒಂದು ಸಮಯವನ್ನು ಇಟ್ಟಿದ್ದಾನೆ. ಆ 430 ವರ್ಷಗಳ ದಾಸತ್ವದಿಂದ ದೇವರು ಬಿಡುಗಡೆ ಮಾಡಿದ ಯೋಸೇಫನ ನಿರೀಕ್ಷೆ 17 ವರ್ಷದವನು ಯೋಸೇಫನು ಆಗಿದ್ದಾಗ ಸಹೋದರರು ಆತನನ್ನು ಮಾರಿಬಿಟ್ರು. 30 ವರ್ಷದವನಾದಾಗ ಫರೋಹನ ಅರಮನೆಯಲ್ಲಿ ಯೋಸೇಫನು ನಿಂತುಕೊಂಡ ಪ್ರಿಯರೇ. ಯೋಸೇಫನ ನಿರೀಕ್ಷೆ ಎಂಥದ್ದು, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನಾನು ಯಾವ ತಪ್ಪುಗಳನ್ನು ಮಾಡಬಾರ್ದು, ಯಾವ ಪಾಪವನ್ನು ಮಾಡಬಾರ್ದು, ಶೋಧನೆಗೆ ನಾನು ಒಳಗಾಗಬಾರದು ಎಂಬುದಾಗಿ ತನ್ನ ಜೀವಿತವನ್ನು ಭಕ್ತಿಯಿಂದ ಕಾಪಾಡಿಕೊಂಡಂಥ ಯೋಸೇಫ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಸೇಫನ ನಿರೀಕ್ಷೆಯನ್ನು
ದೇವರು ಯೋಸೇಫನಿಗೆ ಕೊಟ್ಟಿರ್ತಕ್ಕಂಥ ಕನಸುಗಳನ್ನು ನಿರರ್ಥಕಪಡಿಸಲಿಲ್ಲ. ಆ ಒಂದು 13 ವರ್ಷಗಳು ಕಳೆದಾದ ಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನಲ್ಲಿ ಒಂದು ದೊಡ್ಡದಾದಂಥ ಆಶೀರ್ವಾದ. ಇಡೀ ಐಗುಪ್ತ ದೇಶದ ಮೇಲೆ ಸರ್ವಾಧಿಕಾರಿಯಾಗಿ ಯೋಸೇಫ ಮಾರ್ಪಾಟು ಹೊಂದಿದ ಪ್ರಿಯರೇ. 20 ವರ್ಷಗಳ ಕಾಲ ಮಾವನ ಮನೆಯಲ್ಲಿ ದುಡಿದಿರ್ತಕ್ಕಂಥ ಯಾಕೋಬ 14 ವರ್ಷಗಳ ಕಾಲ ಬಿಟ್ಟಿಯಾಗಿ ಅನೇಕ ಸಾರಿ ಮಾವನಾದಂಥ ಲಾಬಾನನು ಸಂಬಳದ ವಿಷಯದಲ್ಲಿ ಮೋಸ ಮಾಡಿದಾಗಲೂ ಕೂಡ ಕೇವಲ 6 ವರ್ಷಗಳಲ್ಲಿ ದೇವರು ಯಾಕೋಬನನ್ನು, ದೇವರ ಮೇಲೆ ತಾನು ಇಟ್ಟುಕೊಂಡಿರ್ತಕ್ಕಂಥ ನಂಬಿಕೆ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಯಾಕೋಬನು ದೇವರ ಮೇಲೆ ನಿರೀಕ್ಷೆ ಇಟ್ಟ ಕಾರಣಕ್ಕಾಗಿ ದೇವರು ಆತನನ್ನು 2 ಮಂದೆಗಳುಳ್ಳಂಥ ಯಜಮಾನನನ್ನಾಗಿ, ಅರಸನನ್ನಾಗಿ ತನ್ನ ತಂದೆಗೆ ಮನೆಗೆ ಕರೆದುಕೊಂಡು ಬಂದರು. ಪ್ರಿಯರೇ, ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅಂತಹ ಸ್ಥಿತಿಯಲ್ಲಿ, ಭಯಂಕರವಾದಂಥ ಪರಿಸ್ಥಿತಿಯ ಮಧ್ಯದಲ್ಲಿರ್ತಕ್ಕಂಥ ಅವರ ಜೀವಿತವನ್ನು ಬದಲಾಯಿಸಿರುವಂಥದ್ದು ಒಂದೇ, ಅವರು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಿರೀಕ್ಷೆ. ಇವತ್ತು ನಾನು ನೀನು ದೇವರನ್ನು ನಂಬುವುದೇ ಆದರೆ, ನಾನು ನೀನು ದೇವರ ಮೇಲೆ ಪರಿಪೂರ್ಣವಾಗಿ ನೀನೇ ನನ್ನ ನಿರೀಕ್ಷೆ ಎಂಬುದಾಗಿ ಹೇಳಿಕೊಳ್ಳುವುದೇ ಆದರೆ, ಸತ್ಯವೇದ ಹೇಳ್ತಾ ಇದೆ, ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು, ಒಂದು ಸಮಯ ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ ಎಂಬುದಾಗಿ. ದೇವರು ನಿನ್ನ ಜೀವಿತದಲ್ಲಿ ವಿಮೋಚನೆಯನ್ನು, ಆಶೀರ್ವಾದವನ್ನು, ಬಿಡುಗಡೆಯನ್ನು ತರಲಿಕ್ಕಿದ್ದಾನೆ. ಸಹೋದರ ಸಹೋದರಿ, ನೀನು ನಂಬ್ತೀಯ, ವಿಶ್ವಾಸ ಇಡ್ತೀಯ. ವರ್ಷಗಳು ಎಷ್ಟೇ ಆಗಿರ್ಬೋದು, ಆದರೆ ದೇವರು ಅವೆಲ್ಲವುಗಳಿಂದ ಬಿಡುಗಡೆ ಕೊಡ್ತಾನೆ. ಅನೇಕರು ಸಾಕ್ಷಿ ಹೇಳುವಂಥದ್ದನ್ನು ಕೇಳಿದ್ದೇನೆ. ನಾನು ಈ ಮನೆಗೆ ಬಂದು ಬಹಳ ವರ್ಷಗಳಾದರೂ ಕೂಡ ಇಂತಹ ಬೆಳೆಯನ್ನು ನಾನು ಕಂಡಿದ್ದಿಲ್ಲ ಎಂಬುದಾಗಿ. ದೇವರ ಮೇಲೆ ಅವರಿಟ್ಟಿರ್ತಕ್ಕಂಥ ಆ ನಿರೀಕ್ಷೆ, ಆ ಒಂದು ನಂಬಿಕೆ ದೇವರು ಭೂಮಿಯ ಬೆಳೆಯ ಮೂಲಕವಾಗಿ ಒದಗಿಸಿಕೊಟ್ರು. ನಾನು ಅಂದುಕೊಂಡಿರಲಿಲ್ಲ ನನ್ನ ಮಗನಿಗೆ ಜಾಬ್ ಬರುತ್ತೆ ಎಂಬುದಾಗಿ, ಆದರೆ ಅವರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಂಬಿಕೆ ದೇವರ ಮೇಲೆ, ದೇವರವ್ರನ್ನ ಕೈ ಹಿಡಿದ ನಡೆಸಿದ. ಸಹೋದರ ಸಹೋದರಿ, ಇವತ್ತಿನ ಸಮಯದಲ್ಲಿ ನಾವು ನಂಬೋಣವ, ನಿರೀಕ್ಷಿಸೋಣವ. ನನ್ನ ದೇವರು ಒಂದು ಸಮಯವನ್ನು ನನಗಾಗಿಟ್ಟಿದ್ದಾನೆ. ಯಾವಾಗಲೂ ಬೇಸಿಗೆ ಇರೋದಿಲ್ಲ. ದೇವರು ಪುನಃ ನಿನಗಾಗಿ ಮಳೆಗಾಲವನ್ನು ತರಲಿಕ್ಕಿದ್ದಾನೆ, ಸುಗ್ಗಿ ಕಾಲವನ್ನು ತರಲಿಕ್ಕಿದ್ದಾನೆ, ಬರಗಾಲವನ್ನು ನಿನ್ನಿಂದ ದೂರ ಮಾಡಲಿಕ್ಕಿದ್ದಾನೆ. ಸಂಪೂರ್ಣವಾಗಿ ನೀನು ನಂಬುವುದೇ ಆದರೆ ನಿನ್ನ ಜೀವಿತದಲ್ಲಿ ಅತಿಶಯ ಅದ್ಭುತ ಕಾರ್ಯಗಳನ್ನು ದೇವರು ಜರುಗಿಸ್ತಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದಂಥ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ಕರ್ತನೆ, ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ನಿರೀಕ್ಷೆ ಇದು ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ಕರ್ತನೆ ನಮಗೆ ಬೋಧಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ವಿಶೇಷವಾಗಿ ನಾವು ನಂಬಿಕೆ ಉಳ್ಳವರಾಗಿ, ನಿರೀಕ್ಷೆ ಉಳ್ಳವರಾಗಿ, ಪ್ರೀತಿ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ ದೇವರೇ, ನೀನು ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದೀಯಪ್ಪ. ಕೈ ಬಿಡದ ದೇವರೇ, ಕೈ ಹಿಡಿದು ನಡೆಸುವ ದೇವರೇ ನಿನಗೆ ಸ್ತೋತ್ರ. ಸಹಾಯ ಮಾಡುವಂಥವ್ರು ಯಾರೂ ಇರಲಾರ್ದಂಥ ಸಮಯದಲ್ಲಿ ಸ್ವಾಮಿ ದೇವರೇ, ನೀನೇ ಆ ಸ್ಥಳಕ್ಕೆ ಹೋಗಿ ಆ ವ್ಯಕ್ತಿಯನ್ನು ನೋಡಿ, ಈತನಿಗೆ ಹೀಗಾಗಿ ಬಹು ವರ್ಷಗಳು ಆಯಿತು ಎಂಬುದಾಗಿ ಕರ್ತನೆ ನೀನು ತಿಳಿದು ಆತನಿಗೆ ಸ್ವಾಮಿ ನಿನ್ನ ಒಂದೇ ಒಂದು ಬಾಯಿ ಮಾತಿನ ಮೂಲಕವಾಗಿ ಕರ್ತನೆ ದೇವರೇ ನೀನು ಬಿಡುಗಡೆಯನ್ನು ಕೊಟ್ಟಿದೆಯಪ್ಪ. ಹೌದು ರಾಜನೇ, ಯಾವ ಒಂದು ಸ್ಥಿತಿ ಇವರನ್ನು ಮಕಾಡೆ ಮಲಗಿಸಿದೆಯೋ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಕರ್ತನೆ ಪ್ರಾರ್ಥಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ಆ ಒಂದು ಮಲಗಿಸಿರ್ತಕ್ಕಂಥ ಸ್ಥಿತಿಯಿಂದ ಸಂಪೂರ್ಣವಾಗಿ ಇವರು ಎದ್ದು ಹೊರಗಡೆ ಬರುವಂತೆ ಸಹಾಯ ಮಾಡಯ್ಯ. ಯಾವೊಂದು ದಾಸತ್ವ ಇವರನ್ನು ಹಿಡಿದುಕೊಂಡಿದೆಯೋ, ಯಾವೊಂದು ಬಂಧನ ಇವರನ್ನು ಸಂಪೂರ್ಣವಾಗಿ ಬಲಹೀನತೆಯ ಕಡೆಗೆ ನಡೆಸಿದೆಯೋ, ಯಾವೊಂದು ಕಟ್ಟುಗಳು ಇವರನ್ನು ಸಂಪೂರ್ಣವಾಗಿ ಹಿಡಿದುಕೊಂಡಂಥ ಸ್ಥಿತಿಯಲ್ಲಿದ್ದಾವು, ಯಾವ ಸಂಕೋಲೆಗಳಲ್ಲಿ ಬಂಧಿಸಲ್ಪಟ್ಟಂಥವ್ರು ಇವರು ಆಗಿದ್ದಾರೋ ದೇವರೇ ಯೇಸಯ್ಯ, ನೀನು ಒಂದೇ ನಾಮದಲ್ಲಿ ಬೇಡ್ತಾ ಇದ್ದೇವಪ್ಪ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರೆಲ್ಲರ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲ್ಲಯ್ಯ. ಒಳ್ಳೆಯ ಜ್ಞಾನ, ಬುದ್ಧಿ, ವಿವೇಕ, ಧೈರ್ಯ, ಆತ್ಮಸ್ಥೈರ್ಯವನ್ನು ಸ್ವಾಮಿ ಅನುಗ್ರಹ ಮಾಡು. ಫಲ ಕೊಡುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸು. ಎಲ್ಲ ಮದ್ಯಪಾನ ಗೋಷ್ಠಿ, ಭಯಂಕರವಾಗಿರ್ತಕ್ಕಂಥ ದುರ್ಚಟಗಳು, ದುರ್ಭಾಷೆಗಳು, ದುರ್ನಡತೆಗಳೆಲ್ಲವನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸ್ತಾ ಇದ್ದೇವಯ್ಯ. ಸಂಪೂರ್ಣವಾಗಿ ಅದೆಲ್ಲದರಿಂದ ವಿಮೋಚನೆಯನ್ನು ಒದಗಿಸಿಕೊಟ್ಟು ನಡೆಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಕರ್ತನೇ, ನಾವು ನಿರೀಕ್ಷೆ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ. ನಮ್ಮ ನಿರೀಕ್ಷೆ ನೀನಾಗಿದ್ದೀಯಾ, ನೀನು ಬರಲಿಕ್ಕಿದೆಯಾ, ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಿದೆಯಾ, ಆ ಒಂದು ಭಾಗ್ಯ ಲೋಕದಲ್ಲಿ ನಮ್ಮೆಲ್ಲರನ್ನ ಸ್ವಾಮಿ ನೀನು ಇರಿಸಲಿಕ್ಕಿದೆಯಾ. ಅದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ,
ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ, ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.